ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಈ ಬದುಕೆಂಬ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾವು ಪ್ರತಿನಿತ್ಯ ಕಲಿಯುತ್ತಲೇ ಇರುತ್ತೇವೆ. ಅದು ನಮಗೆ ಕೊಡುವಂತಹ ಅನುಭವ ಅನನ್ಯ ಮತ್ತು ಅಮೂಲ್ಯ. ಈ ಹೊಸ ವಿಷಯವನ್ನು ಕಲಿಯುವ ನಿಟ್ಟಿನಲ್ಲಿ ಬೇಸಿಕ್ ಸ್ಟಿಚ್ಚಿಂಗ್ ಬಗ್ಗೆ ಒಂದಷ್ಟು ಕಲಿಯುವಂತಹ ಪ್ರಯತ್ನವನ್ನು ಇಂದಿನ ವಿಡಿಯೋದಲ್ಲಿ ಮಾಡೋಣ. ಯಾವುದೇ ಕಟ್ಟಡದ ಅಡಿಪಾಯ ದೃಢವಾಗಿರದಿದ್ದರೆ ಕಟ್ಟಡ ಹೇಗೆ ಬೇಗನೆ ಶಿಥಿಲಗೊಳ್ಳುವುದೋ ಹಾಗೆ ಸ್ಟಿಚ್ಚಿಂಗ್ ಕಲಿಯುವ ಮುನ್ನ ಮೆಷಿನ್ನ ಬಗ್ಗೆ ಜ್ಞಾನ ಹೊಂದಿರಬೇಕಂತಹದ್ದು ಅಷ್ಟೇ ಮುಖ್ಯ. ತುಂಬ ಜನ ಸ್ಟಿಚ್ಚಿಂಗ್ ಕಲಿಯೋದಕ್ಕೋಸ್ಕರ ಮೆಷಿನ್ನ ಪರ್ಚೇಸ್ ಮಾಡ್ತಾರೆ, ಆದರೆ ಅದನ್ನು ಯಾವ ರೀತಿ ಆಪ್ರೇಟ್ ಮಾಡುವಂಥದ್ದು, ಸೆಟ್ಟಿಂಗ್ ಮಾಡುವಂಥದ್ದು ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಸಿಂಗರ್ ಮೆಷಿನ್ನ ಬಗ್ಗೆ, ಅದರ ಭಾಗಗಳ ಬಗ್ಗೆ ಹಾಗೂ ಮೆಷಿನ್ ಬ್ಯಾಲೆನ್ಸ್ ಬಗ್ಗೆ ತಿಳಿಯೋಣ. ಇದರ ಬಗ್ಗೆ ಸವಿವರವಾಗಿ ತಿಳಿಸೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಛಾತಿಯನ್ನು ಸ್ಥಾಪಿಸಿರುವಂತಹ ನಮಸ್ತೆ ಎಕ್ಸ್ಪೋರ್ಟ್ಸ್ನಲ್ಲಿ ಕೆಲಸ ಮಾಡುತ್ತಿರುವ, ಫ್ಯಾಷನ್ ಡಿಸೈನ್ನಲ್ಲಿ ಪದವಿಯನ್ನು ಪಡೆದಿರುವ ಬಹುಮುಖ ಪ್ರತಿಭೆ ಕಾವ್ಯಶ್ರೀ ಅವರು. ಅವರಿಗೆ ಆತ್ಮೀಯವಂತಹ ಸ್ವಾಗತವನ್ನು ಕೋರ್ತಾ, ಈ ಮಿಷಿನ್ಗಳನ್ನು ತುಂಬ ತೆಳುವಾದ ಬಟ್ಟೆಗಳಿಂದ ಆರಂಭಿಸಿ ದಪ್ಪಗಿನ ಲೆದರ್ ಜಾಕೆಟ್ಗಳಲ್ಲಿ ಸ್ಟ್ರೈಟ್ ಲೈನ್, ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಾಡುವುದಕ್ಕೆ ಉಪಯೋಗಿಸಬಹುದು. ಮಿಷಿನ್ನ ಈ ಭಾಗ ವಿದ್ಯುತ್ನ ಘಟಕವಾಗಿದ್ದರಿಂದ ಇದರ ಗ್ರೀನ್ ಬಟನ್ ಮುಖಾಂತರ ಮಿಷಿನ್ಗೆ ವಿದ್ಯುತ್ತನ್ನು ಸಂಪರ್ಕಿಸಬಹುದು ಮತ್ತು ರೆಡ್ ಬಟನ್ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಬಹುದು. ಮಿಷಿನ್ನ ಬಲತುದಿಯಲ್ಲಿರುವ ಟೇಬಲ್ ಟಾಪ್ ಬಾಬಿನ್ ವೈಂಡರನ್ನು ಬಾಬಿನ್ಗೆ ದಾರ ಸುತ್ತುವುದಕ್ಕೆ ಉಪಯೋಗಿಸುತ್ತೇವೆ. ಕೆಲವು ಮಿಷಿನ್ಗಳಲ್ಲಿ ಬಿಲ್ಟ್ ಇನ್ ಬಾಬಿನ್ ವೈಂಡರ್ ಕೂಡ ಇರುತ್ತದೆ. ಈ ವೈಂಡರ್ ಮೂಲಕ ಮಿಷಿನ್ನಲ್ಲಿ ಸ್ಟಿಚ್ಚಿಂಗ್ ಮಾಡ್ತಾ ಬಾಬಿನ್ಗೆ ದಾರವನ್ನು ಸುತ್ತಬಹುದು. ಇದನ್ನು ಉಪಯೋಗಿಸುವ ಕ್ರಮವನ್ನು ಮುಂದೆ ತಿಳಿದುಕೊಳ್ಳೋಣ. ಇಲ್ಲೊಂದು ಚಿಕ್ಕದಾದ ಡಯಲ್ ಇದೆ. ಇದನ್ನು ಎಡಕ್ಕೂ ಬಲಕ್ಕೂ ತಿರುಗಿಸುತ್ತಾ ನಾವು ಹೊಲಿಗೆಯ ಉದ್ದವನ್ನು ನಿಯಂತ್ರಿಸಬಹುದು. ಈ ಲಿವರನ್ನು ಕೆಳಗೆ ಪ್ರೆಸ್ ಮಾಡುವುದರ ಮೂಲಕ ಹೊಲಿಗೆಯ ಡೈರೆಕ್ಷನನ್ನು ಬದಲಿಸಬಹುದು. ಯಾವುದೇ ಬಟ್ಟೆ ಅಥವಾ ಲೆದರನ್ನು ಹೊಲಿಯುವಾಗ ಅದರ ಮೇಲೆ ಬೀಳಬೇಕಾದ ಒತ್ತಡವನ್ನು ಅಡ್ಜಸ್ಟ್ ಮಾಡುವುದಕ್ಕೆ ಈ ನಟ್ಟನ್ನು ಉಪಯೋಗಿಸಬಹುದು. ನೀಡಲ್ನಿಂದ ಮತ್ತು ಬಾಬಿನ್ನಿಂದ ಬರುವಂತಹ ದಾರ ಬ್ಯಾಲೆನ್ಸ್ ಆಗಿದ್ದರೆ ಮಾತ್ರ ಸ್ಟಿಚ್ಚಿಂಗ್ ಮೆಟೀರಿಯಲ್ನ ಮಧ್ಯಭಾಗದಲ್ಲಿ ಅವೆರಡು ಸರಿಯಾಗಿ ಒಂದಕ್ಕೊಂದು ಲಾಕ್ ಆಗಿ ಉತ್ತಮ ಗುಣಮಟ್ಟದ ಸ್ಟಿಚ್ ಆಗಲು ಸಾಧ್ಯ. ಈ ಥ್ರೆಡ್ ಅಡ್ಜಸ್ಟರ್ ಮುಖಾಂತರ ನಾವು ದಾರದ ಚಲನೆಯನ್ನು ಬ್ಯಾಲೆನ್ಸ್ ಮಾಡಬಹುದು. ಮಿಷಿನ್ ಬೆಡ್ನಲ್ಲಿರುವ ಸ್ಲೈಡ್ ಪ್ಲೇಟನ್ನು ಓಪನ್ ಮಾಡಿದಾಗ ಹುಕ್ ಸೆಟ್ ಅನ್ನೋ ಭಾಗವನ್ನು ನಾವು ನೋಡಬಹುದು. ಈ ಹುಕ್ ಸೆಟ್ನಲ್ಲಿರುವ ಬಾಬಿನ್ ಕೇಸ್ನಲ್ಲಿ ಬಾಬಿನನ್ನು ಸೇರಿಸಿಕೊಂಡು ನಾವು ಹೊಲಿಗೆಯನ್ನು ಪ್ರಾರಂಭಿಸಲಾಗುತ್ತದೆ. ಈ ಥ್ರೆಡಿಂಗ್ ಪಾಯಿಂಟ್ಸ್ಗಳ ಮುಖಾಂತರ ದಾರವನ್ನು ಹಾಕುವುದರಿಂದ ದಾರ ಸ್ಲಿಪ್ ಆಗುವುದನ್ನು ತಡೆಯಬಹುದು. ಮಿಷಿನ್ನ ಕೆಳಭಾಗದಲ್ಲಿ ಕಾಣ್ತಾ ಇರೋ ಈ ಭಾಗವನ್ನು ಕಾಲಿನ ಮುಖಾಂತರ ನಿರ್ವಹಿಸುವುದರಿಂದ ಇದನ್ನು ಫುಟ್ ಥ್ರೆಡಲ್ ಅಂತ ಕರಿತೀವಿ. ಈ ಫುಟ್ ಥ್ರೆಡಲ್ 2 ಹಂತದಲ್ಲಿ ಕೆಲಸ ಮಾಡುತ್ತದೆ ಮತ್ತು ಹೊಲಿಗೆಯ ವೇಗವನ್ನು ಈ ಥ್ರೆಡಲ್ನ ಮೇಲೆ ಹಾಕುವ ಒತ್ತಡದ ಮುಖಾಂತರ ನಿಯಂತ್ರಿಸಬಹುದಾಗಿದೆ. ನೋಡಿದ್ರಲ್ಲ, ಮುಂದಿನ ನಮ್ಮ ವಿಡಿಯೋದಲ್ಲಿ ಮೆಷಿನ್ ಬ್ಯಾಲೆನ್ಸ್ ಬಗ್ಗೆ, ಸ್ಟಿಚ್ಚಿಂಗ್ ಮಾಡೋ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋ ಜೊತೆಗೆ